ಪ್ರಮಾಣವಚನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲಾಗುತ್ತಾ, ವೈಭವೋಪೇತ ಮೆಟ್ಟಲುಗಳ ಮೇಲಾಗುತ್ತಾ, ಐತಿಹಾಸಿಕ ಮೆಟ್ಟಲುಗಳ ಮೇಲಾಗುತ್ತಾ, ಅಥವಾ ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಆಗುತ್ತಾ? ಈ ಒಂದು ವಿಚಾರ ಇದೆ. ಲೋಕಭವನದಲ್ಲಿಯೇ DKC ಪ್ರಮಾಣವಚನ ಕಾರ್ಯಕ್ರಮ ಬಹುತೇಕ ನಿಗದಿಯಾಗ್ತಾ ಇದೆ. ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ತುಂಬ ಜನ ಸೇರುವಂಥ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ನಡೆಯುವಂಥ ಆತಂಕ ಇರುತ್ತೆ. ಗೊತ್ತಿದೆಯಲ್ಲ, IPL ಇದೇ ರೀತಿಯಲ್ಲಿ ಲಾಸ್ಟ್ ಇಯರ್ ಗೆದ್ದಾಗ ಅದೇ ಎಲ್ಲ ಜನ ಬಂದು ಆನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕಾಲು ತುಳಿತಗಳಾಗಿ ಜನಕ್ಕೆಲ್ಲ ತೊಂದರೆ ಆಯ್ತಲ್ಲ. ಸೊ ಅಕಸ್ಮಾತ್ ಅಲ್ಲಾಗ್ಬಿಟ್ರೆ ಆಚೆ ಎಲ್ಲ ಜನ ಸೇರಿಬಿಡ್ತಾರೆ. ಬೇಡ, ನಾವು ಇದನ್ನು ರಾಜಭವನದಲ್ಲಿಯೇ ಮಾಡೋಣ ತೀರ್ಮಾನ ಮಾಡಿದ್ದಾರೆ. ಲೋಕಭವನದಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಹೆಚ್ಚು ಜನ ಸೇರೋ ಕಾರಣದಿಂದಾಗಿ ಅಹಿತಕರ ಘಟನೆ ಆತಂಕದ ಒಂದು ಹಿನ್ನೆಲೆಯಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. RCB ವಿಜಯೋತ್ಸವದ ವೇಳೆ ಕಾಲು ತುಳಿತ ಆಗಿತ್ತು. ಈ ಕಾರಣಕ್ಕೇ ಅಲರ್ಟ್ ಆಗಿರೋದು ಸರ್ಕಾರ. ವಿಧಾನಸೌಧದ ಬದಲು ಲೋಕಭವನದಲ್ಲೇ ಪ್ರಮಾಣವಚನ ಆಗಬಹುದಾಗುತ್ತೆ. ಸೊ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣವಚನ ಅನುಮಾನ ಅಂತ ಹೇಳಲಾಗಿದೆ. ಬುಧವಾರದಿಂದಾನೇ ಕರುನಾಡಲ್ಲಿ DKC ಅವರ ಮುಖ್ಯಮಂತ್ರಿ ಯುಗಾರಂಭ ಶುರುವಾಗುತ್ತೆ. ರಾಜ್ಯಪಾಲರಿಗೆ ದಿನಾಂಕ ಮತ್ತು ಸ್ಥಳದ ಬಗ್ಗೆ DKC ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. DKC ಜೊತೆಗೆ 12ರಿಂದ 14 ಜನ ಸಚಿವರಾಗಿ ಪ್ರಮಾಣವಚನ ತೆಗೆದುಕೊಳ್ಳಬಹುದು. ಒಂದು 28-29 ಜನ ಮಿನಿಸ್ಟರ್ಗಳಿದ್ರಲ್ಲ, ಅದರಲ್ಲಿ 12ರಿಂದ 13 ಜನ ರಿಟೈನ್ ಆಗಬಹುದು ಅಂತ, ಹಾಗೆ ಉಳ್ಕೊಳ್ಳಬಹುದು. ಸಿದ್ದರಾಮಯ್ಯವ್ರ ಕಡೆ ಇರುವಂಥ ಒಂದು ಮಾಹಿತಿ ಇದೆ. DKC ಕಡೆಯಿಂದ ಚೆಕ್ ಮಾಡಿಕೊಂಡಾಗ 12ರಿಂದ 14 ಜನ ಸಚಿವರಾಗಿ ಪ್ರಮಾಣವಚನ ತಗೊಳ್ಬಹುದು ಅಂತ.